ಅವರು ಮಾತನಾಡ್ತಲೇ ಯಾವ ರೀತಿಯಾಗಿ ಕಣ್ಣೀರು ಹಾಕಿದ್ದಾರೆ ಅನ್ನುವಂಥದ್ದು 11 ಜನ ಚಿಕ್ಕ ಮಕ್ಕಳು ಅಂತ ಹೇಳಿ ಡಿಕೆ ಶಿವಕುಮಾರ್ ಮುಂದೆಯೇ ಮಗು ಕಳೆದುಕೊಂಡಿರುವಂತಹ ತಾಯಿ ಕಣ್ಣೀರು. ಅಯ್ಯೋ ಅಪ್ಪ, ನನ್ನ ಮಗುನ ನನಗೆ ಜೀವಂತ ಕೊಡ್ರೋ ಅಂತ ಕಣ್ಣೀರು ಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೆ ಮಗು ಕಳೆದುಕೊಂಡಿರುವಂತಹ ತಾಯಿ ಕಣ್ಣೀರು. ಅಯ್ಯೋ ಅಪ್ಪ, ನನ್ನ ಮಗುನ ನನಗೆ ಜೀವಂತ ಕೊಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೆ ಮೃತ ಬಾಲಕನ ತಾಯಿ ಕಣ್ಣೀರು. ಜನಸ್ವಾಮಿಯಲ್ಲಿ ಅವ್ಯವಸ್ಥೆಯ ಬಗ್ಗೆ ನೊಂದಂತಹ ತಾಯಿ ಆಕ್ರೋಶ. ಕಣ್ಣೀರ ಕಡಲಿನಲ್ಲಿ ಮುಳುಗಿದ್ದಂತಹ ತಾಯಿ ಸಂತೈಸಲಾಗದೆ ದಿಕ್ಕೆಟ್ಟು ಕೂತಿದ್ದಂತಹ ಡಿಕೆ ಶಿವಕುಮಾರ್ ಕುಗ್ಗಿ ಕೂತಿದ್ದಂತಹ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್. ಗಾಯಾಳುಗಳ ಆರೋಗ್ಯ ವಿಚಾರಿಸಲು ಆಸ್ಪತ್ರೆಗೆ ತೆರಳಿದ್ದಂತಹ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಎಸ್, ಡಿಕೆ ಶಿವಕುಮಾರ್ ಅವರು 11 ಮಂದಿ ಏನು ಸಾವನ್ನ ಒಪ್ಪಿದ್ದಾರಲ್ಲ ಆ ವಿಚಾರವಾಗಿ ನೋಡ್ಲಿಕ್ಕೆ ಹಾಗೂ ಒಂದಿಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ರು, ಅವರನ್ನು ಕೂಡ ವಿಚಾರಣೆ ಮಾಡಲಿಕ್ಕೆ, ಅವರನ್ನ ನೋಡ್ಕೊಂಡು ಬರಲಿಕ್ಕೆ, ವಿಚಾರಿಸೋಕೆ ಆರೋಗ್ಯ ಹೇಗಿದೆ ಅಂತ ವಿಚಾರಿಸೋಕೆ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿರ್ತಾರೆ. ಆಗ ಮಗುವನ್ನ ಕಳೆದುಕೊಂಡಿರುವಂತಹ ತಾಯಿ ಗೋಗರಿತಾ ಇದ್ದಾಳೆ. ಅಯ್ಯೋ ಅಪ್ಪ, ನನ್ನ ಮಗುನ ಜೀವಂತವಾಗಿ ಕೊಡಿ ಸಾಕು, ಮತ್ತೇನೂ ಕೇಳೋದಿಲ್ಲ ನಿಮ್ಮ ಹತ್ರ ಅಂತ ಹೇಳಿ ತನ್ನ ನೋವನ್ನ ಡಿಕೆ ಶಿವಕುಮಾರ್ ಅವರ ಮುಂದೆ ಹೇಳ್ತಾ ಇದ್ದಾಳೆ. ಡಿಕೆ ಶಿವಕುಮಾರ್ ಮುಂದೆ ಮೃತ ಬಾಲಕನ ತಾಯಿ ಕಣ್ಣೀರಿಡ್ತಾ ಇರುವಂತಹ ದೃಶ್ಯವನ್ನ ನೀವು ಈಗ ನೋಡ್ತಾ ಇದ್ದೀರಿ. ಕಣ್ಣೀರ ಕಡಲಿನಲ್ಲಿ ಮುಳುಗಿದ್ದಂತಹ ತಾಯಿಯನ್ನ ಸಂತೈಸೋಕೆ ಆಗದೆ ದಿಕ್ಕೆಟ್ಟು ಕೂತಿರುವಂತಹ ಡಿಕೆ ಶಿವಕುಮಾರ್ ಕುಗ್ಗಿ ಕೂತ್ಕೊಂಡಿರುವಂತಹ ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಣೆ ಮಾಡಲಿಕ್ಕೆ ಅಂತ ಹೇಳಿ ಆಸ್ಪತ್ರೆಗೆ ತೆರಳಿದ್ದಂತಹ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಅದೇನೇ ಇರಲಿ, ಆರ್ ಸಿ ಬಿ ಆಟಗಾರರನ್ನ ಸನ್ಮಾನಿಸಲಿಕ್ಕೆ ಹೋಗಿ 11 ಜನರನ್ನ ನಾವು ಕಳ್ಕೊಂಡಿದ್ದೇವೆ. ಒಂದು IPL ವಿಚಾರಕ್ಕೆ ಬರುವುದಾದ್ರೆ, IPL ನಲ್ಲಿ ಆಟವಾಡಿದ್ದಂತಹ ಎಲ್ಲರನ್ನೂ ಕೂಡ ಸನ್ಮಾನ ಮಾಡಲಿಕ್ಕೆ ಹೋಗಿ ಈ ಪರಿಸ್ಥಿತಿ ನಮಗೆ ಬೇಕಿತ್ತ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಹಾಗೆ ಇದರಲ್ಲಿ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯತನವೂ ಕೂಡ ಈ ಒಂದು ಸಾವಿಗೆ ಕಾರಣ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗೋದಿಲ್ಲ. ಈಗ ಡಿಕೆ ಶಿವಕುಮಾರ್ ಎದುರಿಗೆ ಒಬ್ಬ ಬಾಲಕನ, ಅಂದ್ರೆ ಮೃತಪಟ್ಟಿರುವಂತಹ ಒಂದು ಬಾಲಕನ ತಾಯಿ ಬಂದು ಕಣ್ಣೀರು ಹಾಕ್ತಾ ಇರುವಂತದ್ದು, ಇದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ. ಕರುಳು ಚುರ್ರ ಅನ್ನತ್ತೆ. ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಡಿಕೆ ಶಿವಕುಮಾರ್ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ ಆಕೆ. ತನ್ನ ಮಗುವನ್ನ ದಯಮಾಡಿ ಜೀವಂತ ಕೊಟ್ಟುಬಿಡಪ್ಪ, ನನ್ಗೆ ಮತ್ತಿನ್ನೇನೂ ಬೇಡ ಅಂತ ಹೇಳಿ ಅಂಗಲಾಚಿ ಬೇಡ್ಕೊಳ್ತಾ ಇರುವಂತಹ ದೃಶ್ಯ. ನಾನು ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದುಬಿಟ್ಟೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂತ್ಕೊಂಡಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಅಂದರೆ ಗದ್ಗರಿತರಾಗ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆರೋಗ್ಯ ವಿಚಾರಣೆ ಮಾಡಲಿಕ್ಕೆ ಅಂತ ಹೋಗಿರುವಂತಹ ಆಸ್ಪತ್ರೆಗೆ ಹೋಗಿರ್ತಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.